ಓಕೆ ಗುರುಗಳೇ, ಬಲೀಂದ್ರನ ಬಗ್ಗೆ ಹೇಳ್ತಾ ಇದ್ರಿ ನೀವು. ಬಲೀಂದ್ರ ಎಂಥ ರಾಜ, ಮಾತಿಗೆ ತಪ್ತಾ ಇರಲಿಲ್ಲ ಅಂತ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮುಂದುವರಿಸಬಹುದು ಅದನ್ನ. ಮರಿ ದೀಪಾವಳಿಯಲ್ಲಿ ನರಗಲ್ಲಿ ಧರಿಸಿ ಮತ್ತೆ ಕೇದಾರ ವ್ರತವನ್ನು ತಗೊಂಡು ಬಂದ್ವಿ. ಇಲ್ಲಿ ಮಹಾವಿಷ್ಣು ಸೃಷ್ಟಿಕರ್ತ ಅವನೇನೆ. ತತ್ತಿ ಹೊಡೆದು ಎರಡು ಭಾಗ ಮಾಡಿ ಭೂಮಂಡಲ ಅವಿಚ್ಛಿನ್ನ ಆಕಾಶವನ್ನು ಅವನೇ ಮಾಡಿದವನು. ಮಾನವ ಸೃಷ್ಟಿ ಮಾಡಿದವನು ಅವನೇ. ಅವನ ಕೋಪ ಬಂದ್ರೆ ಜಲ ಕಂಟಕ ಬಂದು ಮುಳುಗಿಸ್ಬಿಡ್ತಾನೆ. ಕೋಪ ಬಂದ್ರೆ ಯಾವಾಗ ಕೋಪ ಬರುತ್ತೆ ಅವನಿಗೆ? ನಾವು ಸ್ವಾರ್ಥಿಗಳಾದಾಗ, ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದಾಗ, ರಾಜರು ರಾಷ್ಟ್ರವನ್ನು ಪಾಲನೆ ಸರಿಯಾಗಿ ಮಾಡದೇ ಇದ್ದಾಗ, ಭ್ರಷ್ಟಾಚಾರಿಗಳಾದಾಗ, ನ್ಯಾಯವನ್ನು ನಿಂದನೆ ಮಾಡಿದಾಗ, ನ್ಯಾಯಾಲಯ ಇದ್ಮೇಲೆ ಅಪವಾದಗಳನ್ನು ಹೊರಿಸಿ ನ್ಯಾಯಾಧೀಶರನ್ನ ತುಚ್ಛವಾಗಿ ಅಂದು ಮಾಡಿದಾಗ, ವೈದ್ಯರಿಗೆ ನಿಮ್ಮ ಬದುಕಕ್ಕೆ ಔಷಧಿಯನ್ನು ಕೊಟ್ಟು ಬದುಕಿದಾಗ ವೈದ್ಯರನ್ನ ಸ್ಮರಣೆ ಮಾಡದೇ ಇದ್ಮೇಲೆ ಅವನು ಕೂಡ ಶಿಕ್ಷೆ ಕೊಡ್ತಾನೆ. ನೋಡಿ, ಕಾರ್ಯ ಅಂತೆ ನಿಷ್ಪ್ರಯೋಗ ಆಗಬಾರದು. ವಾದ್ಯಾಶ್ಚ ವೈದ್ಯಾಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಗ. ಈಗ ನಮಗ್ ಪಾಠ ಹೇಳ್ಕೊಟ್ಟಿದೆ ಗುರುಗಳು, ನಾನು ದಿನ ಜ್ಞಾಪಿಸ್ಕೊತೀನ, ಆಯ್ತು ಒಳ್ಳೆ ಸಂಬಳ ಬಂತು, ಸಂಪಾದನೆ ಮಾಡಿದೀನಿ, ನಮ್ ಗುರುಗಳು ಪಾಠ ಕೊಡ್ತೀವಿ, ಯಾರು ತಗೊಂಡು ಕೊಡ್ತೀವ? ಇಲ್ಲ. ವೈದ್ಯರು ಮನೆ ಏನೋ ಸಂದರ್ಭ ಯಾರಿಗೋ ಸೀರಿಯಸ್ ಆಗುತ್ತೆ, ಕಷ್ಟಪಟ್ಟು ಜೀವ ಕೊಡ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವ? ಯಾರು ಕೊಡ್ತೀವ? ಸರ್ ಸ್ವಲ್ಪ ವೈದ್ಯರೇ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ವಿ. ಗುರುಗಳಿಗೆ ನಮ್ಮಲ್ಲಿ ಯಾರು ಬಾಳೆಹಣ್ಣು ಒಣಗಿದ್ರೆ ಅದನ್ನ ತಗೊಂಡೋಗಿ ಕೊಡ್ತೀವಿ. ವೈದ್ಯಾಶ್ಚ ಗುರುಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಜಕ. ಅವೆರಡು ಕೆಲಸ ಮಾಡಬಾರ್ದು. ಆ ಕೆಲಸ ಮಾಡಿದಾಗ ನಮಗೆ ಯಾವ ಸತ್ಫಲ ಕೂಡ ಉಂಟಾಗೋದಿಲ್ಲ. ಆದ್ರಿಂದ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಹೇಳಿ. ಈಗ ಇದಕ್ಕೆ ಉತ್ತರ ಹೇಳ್ತೀನಿ. ಈಗ ಹೇಳಿ. ಇಲ್ಲ, ಕರೆಕ್ಟ್ ಆಗಿದೆ. ಬಲೀಂದ್ರನ ಬಗ್ಗೆ ಮಾತನಾಡ್ತಾ ಇದ್ವಿ. ಬಲಿ ಚಕ್ರವರ್ತಿ ಏನಾಗುತ್ತೆ ಅಂತಂದ್ರೆ, ನಾರಾಯಣ ಸ್ವರೂಪನಾಗಿರ್ತಕ್ಕಂಥ ಒಂದು ಘಟ್ಟದಲ್ಲಿ ಅತ್ರ ಋಷಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಪಟ ವೇಷದಲ್ಲಿ ಹೋಗಿ ಬಾಲಕರಾಗಿ ಪ್ರಕಟವಾಗಿ ಅನುಸೂಯೆಯು ಕೇಳಿದಾಗ ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ಏನಾಗುತ್ತೆ, ಈಶ್ವರನು ದೂರ್ವಾಸರ ಅಂಶ, ತಪಸ್ಗೆ ಹೋಗ್ತೀನಿ ಅಂತಾನೆ. ಬ್ರಹ್ಮನು ನಾನು ಚಂದ್ರನಿಂದ ಸೇವೆ ಮಾಡ್ತೀನಿ ಅಂತಾನೆ. ನಾರಾಯಣನೇ ಮೂಲಪುರುಷ. ಶಿವಶಕ್ತಿಯನ್ನು ಬ್ರಹ್ಮಶಕ್ತಿಯನ್ನು ಕೊಟ್ಟಿದ್ದೇವೆ, ಅವನು ನಡೆಸಲಿ ಅಂತ ಹೇಳ್ತಾನೆ. ಅದೇ ನಾರಾಯಣನೇ ಮೂಲ. ಅವನು ಕೋಪಗೊಂಡ್ರೆ ಏನಮ್ಮ ಪ್ರಳಯ ತಂದೆ ಬಿಡ್ತಾನ ಅವನು ಅಂಥವನು. ಅವನೇನ್ ಮಾಡ್ತಾನೆ, ಬಲಿಚಕ್ರವರ್ತಿಗೆ ನಾನು ಅಹಂ ಇರುತ್ತೆ, ಇವ್ ಇಳಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವನು ದಾನಶೂರ ಕರ್ಣ. ಅವನು ನಮ್ಮ ಮಿನಿಸ್ಟರ್ಗಳು ಯಾರು ಮಾತನಾಡಿಸ್ಕೊಡಲ್ಲ, ಮಾಡ್ಕೊಡ್ತಿದ್ದಾರೆ, ಏನು ಮಾಡ್ಕೊಡೋದಿಲ್ಲ. ಅವರೊಳಗೆ ಬಾಗಿಲು ನಿಂತ್ಕೊಂಡಿರ್ಬೇಕಷ್ಟೇನೆ. ಹಾಗಲ್ಲ, ಬಲಿಚಕ್ರವರ್ತಿ ಕೊಟ್ಟ ಮಾತನ್ನ, ಇಟ್ಟ ವರವನ್ನ ಕೊಡದೇ ಇರಲಿಲ್ಲ ಅವನು, ಯಾವತ್ತೂ ಕೊಡೋದು. ಅಷ್ಟೇ ಕ್ರೂರಿ. ಯಾರನ್ನ ಸಂಹಾರ ಮಾಡಬೇಕು, ಯಾವ್ದಾದ್ರು ದುಡ್ಡು ತರಬೇಕು, ಸಂಪತ್ತು ಬೆಳೆಸಬೇಕು ಅಂದ್ರೆ ಹಾಗೆ ಮಾಡೋನು. ಅಂಥ ಒಂದು ಸಂದರ್ಭದಲ್ಲಿ ಅವನು ನಾನು ಅಂತ ಅರಿಯುತ್ತಾನೆ. ಆಗ ಇವನ ರಾಕ್ಷಸತ್ವನ ಹೇಗೆ ಕಡಿಮೆ ಮಾಡುದು ಅಂತ ಸಲಹೆ ಕೇಳ್ತಾರೆ. ಗುರುಗಳೇ, ಬಲೀಂದ್ರನ ಬಗ್ಗೆ ಹೇಳ್ತಾ ಇದ್ರಿ ನೀವು. ಬಲೀಂದ್ರ ಎಂಥ ರಾಜ, ಮಾತಿಗೆ ತಪ್ತಾ ಇರಲಿಲ್ಲ ಅಂತ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮುಂದುವರಿಸಬಹುದು ಅದನ್ನ. ಮರಿ ದೀಪಾವಳಿಯಲ್ಲಿ ನರಗಲ್ಲಿ ಧರಿಸಿ ಮತ್ತೆ ಕೇದಾರ ವ್ರತವನ್ನು ತಗೊಂಡು ಬಂದ್ವಿ. ಇಲ್ಲಿ ಮಹಾವಿಷ್ಣು ಸೃಷ್ಟಿಕರ್ತ ಅವನೇನೆ. ತತ್ತಿ ಹೊಡೆದು ಎರಡು ಭಾಗ ಮಾಡಿ ಭೂಮಂಡಲ ಅವಿಚ್ಛಿನ್ನ ಆಕಾಶವನ್ನು ಅವನೇ ಮಾಡಿದವನು. ಮಾನವ ಸೃಷ್ಟಿ ಮಾಡಿದವನು ಅವನೇ. ಅವನ ಕೋಪ ಬಂದ್ರೆ ಜಲ ಕಂಟಕ ಬಂದು ಮುಳುಗಿಸ್ಬಿಡ್ತಾನೆ. ಕೋಪ ಬಂದ್ರೆ ಯಾವಾಗ ಕೋಪ ಬರುತ್ತೆ ಅವನಿಗೆ? ನಾವು ಸ್ವಾರ್ಥಿಗಳಾದಾಗ, ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದಾಗ, ರಾಜರು ರಾಷ್ಟ್ರವನ್ನು ಪಾಲನೆ ಸರಿಯಾಗಿ ಮಾಡದೇ ಇದ್ದಾಗ, ಭ್ರಷ್ಟಾಚಾರಿಗಳಾದಾಗ, ನ್ಯಾಯವನ್ನು ನಿಂದನೆ ಮಾಡಿದಾಗ, ನ್ಯಾಯಾಲಯ ಇದ್ಮೇಲೆ ಅಪವಾದಗಳನ್ನು ಹೊರಿಸಿ ನ್ಯಾಯಾಧೀಶರನ್ನ ತುಚ್ಛವಾಗಿ ಅಂದು ಮಾಡಿದಾಗ, ವೈದ್ಯರಿಗೆ ನಿಮ್ಮ ಬದುಕಕ್ಕೆ ಔಷಧಿಯನ್ನು ಕೊಟ್ಟು ಬದುಕಿದಾಗ ವೈದ್ಯರನ್ನ ಸ್ಮರಣೆ ಮಾಡದೇ ಇದ್ಮೇಲೆ ಅವನು ಕೂಡ ಶಿಕ್ಷೆ ಕೊಡ್ತಾನೆ. ನೋಡಿ,
ಕಾರ್ಯ ಅಂತೆ ನಿಷ್ಪ್ರಯೋಗ ಆಗಬಾರದು. ವಾದ್ಯಾಶ್ಚ ವೈದ್ಯಾಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಗ. ಈಗ ನಮಗ್ ಪಾಠ ಹೇಳ್ಕೊಟ್ಟಿದ್ರು ಗುರುಗಳು, ನಾನು ದಿನ ಜ್ಞಾಪಿಸ್ಕೊತೀನ, ಆಯ್ತು ಒಳ್ಳೆ ಸಂಬಳ ಬಂತು, ಸಂಪಾದನೆ ಮಾಡಿದೀನಿ, ನಮ್ ಗುರು ಪಾಠ ಕೊಡ್ತೀವಿ, ಯಾರು ತಗೊಂಡು ಕೊಡ್ತೀವ? ಇಲ್ಲ. ವೈದ್ಯರು ಮನೆ ಏನೋ ಒಂದು ಸಂದರ್ಭ ಯಾರಿಗೋ ಸೀರಿಯಸ್ ಆಗುತ್ತೆ, ಕಷ್ಟಪಟ್ಟು ಜೀವ ಕೊಡ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವ? ಯಾರು ಕೊಡ್ತೀವ? ಸರ್ ಸ್ವಲ್ಪ ವೈದ್ಯರೇ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ವಿ. ಗುರುಗಳಿಗೆ ನಮ್ಮಲ್ಲಿ ಯಾರು ಬಾಳೆಹಣ್ಣು ಒಣಗಿದ್ರೆ ಅದನ್ನ ತಗೊಂಡೋಗಿ ಕೊಡ್ತೀವಿ. ವೈದ್ಯಾಶ್ಚ ಗುರುಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಜಕ. ಅವೆರಡು ಕೆಲಸ ಮಾಡಬಾರ್ದು. ಆ ಕೆಲಸ ಮಾಡಿದಾಗ ನಮಗೆ ಯಾವ ಸತ್ಫಲ ಕೂಡ ಉಂಟಾಗೋದಿಲ್ಲ. ಆದ್ರಿಂದ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಹೇಳಿ. ಈಗ ಇದಕ್ಕೆ ಉತ್ತರ ಹೇಳ್ತೀನಿ. ಈಗ ಹೇಳಿ. ಇಲ್ಲ, ಕರೆಕ್ಟ್ ಆಗಿದೆ. ಬಲೀಂದ್ರನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬಲಿ ಚಕ್ರವರ್ತಿ ಏನಾಗುತ್ತೆ ಅಂತಂದ್ರೆ, ನಾರಾಯಣ ಸ್ವರೂಪನಾಗಿರ್ತಕ್ಕಂಥ ಒಂದು ಘಟ್ಟದಲ್ಲಿ ಅತ್ರ ಋಷಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಪಟ ವೇಷದಲ್ಲಿ ಹೋಗಿ ಬಾಲಕರಾಗಿ ಪ್ರಕಟವಾಗಿ ಅನುಸೂಯವು ಕೇಳಿದಾಗ ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ಏನಾಗುತ್ತೆ, ಈಶ್ವರನು ದೂರ್ವಾಸರ ಅಂಶ, ತಪಸ್ಗೆ ಹೋಗ್ತೀನಿ ಅಂತಾನೆ. ಬ್ರಹ್ಮನು ನಾನು ಚಂದ್ರನಿಂದ ಸೇವೆ ಮಾಡ್ತೀನಿ ಅಂತಾನೆ. ನಾರಾಯಣನೇ ಮೂಲಪುರುಷ. ನಾರಾಯಣನೇ ಮೂಲಪುರುಷ. ಶಿವಶಕ್ತಿಯನ್ನು ಬ್ರಹ್ಮಶಕ್ತಿಯನ್ನು ಕೊಟ್ಟಿದ್ದೇವೆ, ಅವನು ನಡೆಸಲಿ ಅಂತ ಹೇಳ್ತಾನೆ. ಅದೇ ನಾರಾಯಣನೇ ಮೂಲ. ಅವನು ಕೋಪಗೊಂಡ್ರೆ ಏನಮ್ಮ ಪ್ರಳಯ ತಂದೆ ಬಿಡ್ತಾನ ಅವನು ಅಂಥವನು. ಅವನೇನ್ ಮಾಡ್ತಾನೆ, ಬಲಿಚಕ್ರವರ್ತಿಗೆ ನಾನು ಅಹಂ ಇರುತ್ತೆ, ಇವ್ರು ಇಳಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವನೊಂದು ದಾನಶೂರ ಕರ್ಣ. ಅವನು ನಮ್ಮ ಮಿನಿಸ್ಟರ್ಗಳು ಯಾರು ಮಾತನಾಡಿಸ್ಕೊಡಲ್ಲ, ಮಾಡ್ಕೊಡ್ತಿದ್ದಾರೆ, ಏನು ಮಾಡ್ಕೊಡೋದಿಲ್ಲ. ಅವರೊಳಗೆ ಬಾಗಿಲು ನಿಂತ್ಕೊಂಡಿರ್ಬೇಕು ಅಷ್ಟೇನೆ. ಹಾಗಲ್ಲ, ಬಲಿಚಕ್ರವರ್ತಿ ಕೊಟ್ಟ ಮಾತನ್ನ ಇಟ್ಟ ವರವನ್ನ ಕೊಡದೇ ಇರಲಿಲ್ಲ ಅವನು, ಯಾವತ್ತೂ ಕೊಡೋದು. ಅಷ್ಟೇ ಕ್ರೂರಿ. ಯಾರನ್ನ ಸಂಹಾರ ಮಾಡಬೇಕು, ಯಾವ್ದಾದ್ರು ದುಡ್ಡು ತರಬೇಕು, ಸಂಪತ್ತು ಬೆಳೆಸಬೇಕು ಅಂದ್ರೆ ಹಾಗೆ ಮಾಡೋನು. ಅಂಥ ಒಂದು ಸಂದರ್ಭದಲ್ಲಿ ಅವನು ನಾನು ಅಂತ ಅರಿಯುತ್ತಾನೆ. ಆಗ ಇವನ ರಾಕ್ಷಸತ್ವನ ಹೇಗೆ ಕಡಿಮೆ ಮಾಡುದು ಅಂತ ಸಲಹೆ ಕೇಳ್ತಾರೆ. ಗುರುಗಳೇ, ಬಲೀಂದ್ರನ ಬಗ್ಗೆ ಹೇಳ್ತಾ ಇದ್ರಿ ನೀವು. ಬಲೀಂದ್ರ ಎಂಥ ರಾಜ, ಮಾತಿಗೆ ತಪ್ತಾ ಇರಲಿಲ್ಲ ಅಂತ. ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮುಂದುವರಿಸಬಹುದು ಅದನ್ನು. ದೀಪಾವಳಿಯಲ್ಲಿ ನರಗಲ್ಲಿ ತರಿಸಿ ಮತ್ತೆ ಕೇದಾರ ವ್ರತವನ್ನು ತಗೊಂಡು ಬಂದ್ವಿ. ಇಲ್ಲಿ ಮಹಾವಿಷ್ಣು ಸೃಷ್ಟಿಕರ್ತ ಅವನೇನೆ. ತತ್ತಿ ಹೊಡೆದು ಎರಡು ಭಾಗ ಮಾಡಿ ಭೂಮಂಡಲ ಅವಿಚ್ಛಿನ್ನ ಆಕಾಶವನ್ನು ಅವನೇ ಮಾಡಿದವನು. ಮಾನವ ಸೃಷ್ಟಿ ಮಾಡಿದವನು ಅವನೇ. ಅವನ ಕೋಪ ಬಂದ್ರೆ ಜಲ ಕಂಟಕ ಬಂದು ಮುಳುಗಿಸ್ಬಿಡ್ತಾನೆ. ಕೋಪ ಬಂದ್ರೆ ಯಾವಾಗ ಕೋಪ ಬರುತ್ತೆ ಅವನಿಗೆ, ನಾವು ಸ್ವಾರ್ಥಿಗಳಾದಾಗ, ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದಾಗ, ರಾಜರು ರಾಷ್ಟ್ರವನ್ನು ಪಾಲನೆ ಸರಿಯಾಗಿ ಮಾಡದೇ ಇದ್ದಾಗ, ಭ್ರಷ್ಟಾಚಾರಿಗಳಾದಾಗ, ನ್ಯಾಯವನ್ನು ನಿಂದನೆ ಮಾಡಿದಾಗ, ನ್ಯಾಯಾಲಯ ಇದ್ಮೇಲೆ ಅಪವಾದಗಳನ್ನು ಹೊರಿಸಿ ನ್ಯಾಯಾಧೀಶರನ್ನ ತುಚ್ಛವಾಗಿ ಅಂದು ಮಾಡಿದಾಗ, ವೈದ್ಯರಿಗೆ ನಿಮ್ಮ ಬದುಕಕ್ಕೆ ಔಷಧಿಯನ್ನು ಕೊಟ್ಟು ಬದುಕಿದಾಗ ವೈದ್ಯರನ್ನ ಸ್ಮರಣ ಮಾಡದೇ ಇದ್ಮೇಲೆ ಅವನು ಕೂಡ ಶಿಕ್ಷೆ ಕೊಡ್ತಾನೆ. ನೋಡಿ, ಕಾರ್ಯ ಅಂತೆ ನಿಷ್ಪ್ರಯೋಗ ಆಗಬಾರದು. ವಾದ್ಯಾಶ್ಚ ವೈದ್ಯಾಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಗ. ಈಗ ನಮಗ್ ಪಾಠ ಹೇಳ್ಕೊಟ್ಟಿದ್ರು ಗುರುಗಳು, ನಾನು ದಿನ ಜ್ಞಾಪಿಸ್ಕೊತೀನ, ಆಯ್ತು ಒಳ್ಳೆ ಸಂಬಳ ಬಂತು, ಸಂಪಾದನೆ ಮಾಡಿದೀನಿ, ನಮ್ ಗುರು ಪಾಠ ಕೊಡ್ತೀವಿ, ಯಾರು ತಗೊಂಡು ಕೊಡ್ತೀವ? ಇಲ್ಲ. ವೈದ್ಯರು ಮನೆ ಏನೋ ಒಂದು ಸಂದರ್ಭ ಯಾರಿಗೋ ಸೀರಿಯಸ್ ಆಗುತ್ತೆ, ಕಷ್ಟಪಟ್ಟು ಜೀವ ಕೊಡ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವ? ಯಾರು ಕೊಡ್ತೀವ? ಸರ್ ಸ್ವಲ್ಪ ವೈದ್ಯರೇ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ವಿ. ಗುರುಗಳಿಗೆ ನಮ್ಮಲ್ಲಿ ಯಾರು ಬಾಳೆಹಣ್ಣು ಒಣಗಿದ್ರೆ ಅದನ್ನ ತಗೊಂಡೋಗಿ ಕೊಡ್ತೀವಿ. ವೈದ್ಯಾಶ್ಚ ಗುರುಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಜಕ. ಅವೆರಡು ಕೆಲಸ ಮಾಡಬಾರ್ದು. ಆ ಕೆಲಸ ಮಾಡಿದಾಗ ನಮಗೆ ಯಾವ ಸತ್ಫಲ ಕೂಡ ಉಂಟಾಗೋದಿಲ್ಲ. ಆದ್ರಿಂದ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಹೇಳಿ. ಈಗ ಇದಕ್ಕೆ ಉತ್ತರ ಹೇಳ್ತೀನಿ. ಈಗ ಹೇಳಿ. ಇಲ್ಲ, ಕರೆಕ್ಟ್ ಆಗಿದೆ. ಬಲೀಂದ್ರನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬಲಿ ಚಕ್ರವರ್ತಿ ಏನಾಗುತ್ತೆ ಅಂತಂದ್ರೆ, ನಾರಾಯಣ ಸ್ವರೂಪನಾಗಿರ್ತಕ್ಕಂಥ ಒಂದು ಘಟ್ಟದಲ್ಲಿ ಅತ್ರ ಋಷಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಪಟ ವೇಷದಲ್ಲಿ ಹೋಗಿ ಬಾಲಕರಾಗಿ ಪ್ರಕಟವಾಗಿ ಅನುಸೂಯವು ಕೇಳಿದಾಗ ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ಏನಾಗುತ್ತೆ,
ಈಶ್ವರನು ದೂರ್ವಾಸರ ಅಂಶ, ಓಕೆ ತಪಸ್ಗೆ ಹೋಗ್ತೀನಿ ಅಂತಾನೆ. ಬ್ರಹ್ಮನು ನಾನು ಚಂದ್ರನಿಂದ ಸೇವೆ ಮಾಡ್ತೀನಿ ಅಂತಾನೆ. ಓಕೆ ನಾರಾಯಣನೇ ಮೂಲಪುರುಷ, ನಾರಾಯಣನೇ ಮೂಲಪುರುಷ. ಓಕೆ ಶಿವಶಕ್ತಿಯನ್ನು ಓಕೆ ಬ್ರಹ್ಮಶಕ್ತಿಯನ್ನು ಕೊಟ್ಟಿದ್ದೇವೆ, ಅವನು ನಡೆಸಲಿ ಅಂತ ಹೇಳ್ತಾನೆ. ಅದೇ ನಾರಾಯಣನೇ ಮೂಲ. ಅವನು ಕೋಪಗೊಂಡ್ರೆ ಏನಮ್ಮ ಪ್ರಳಯ ತಂದೆ ಬಿಡ್ತಾನ ಅವನು ಅಂಥವನು. ಅವನೇನ್ ಮಾಡ್ತಾನೆ, ಬಲಿಚಕ್ರವರ್ತಿಗೆ ನಾನು ಅಹಂ ಇರುತ್ತೆ, ಇವ್ರು ಇಳಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವನು ದಾನಶೂರ ಕರ್ಣ. ಅವನು ಓಕೆ ನಮ್ಮ ಮಿನಿಸ್ಟರ್ಗಳು ಯಾರು ಮಾತನಾಡಿಸ್ಕೊಡಲ್ಲ, ಮಾಡ್ಕೊಡ್ತಿದ್ದಾರೆ, ಏನು ಮಾಡ್ಕೊಡೋದಿಲ್ಲ. ಅವರೊಳಗೆ ಬಾಗಿಲು ನಿಂತ್ಕೊಂಡಿರ್ಬೇಕಷ್ಟೇನೆ. ಹಾಗಲ್ಲ, ಬಲಿಚಕ್ರವರ್ತಿ ಕೊಟ್ಟ ಮಾತನ್ನ, ಇಟ್ಟ ವರವನ್ನ ಕೊಡದೇ ಇರಲಿಲ್ಲ ಅವನು, ಯಾವತ್ತೂ ಕೊಡೋದು. ಓಕೆ ಅಷ್ಟೇ ಕ್ರೂರಿ. ಓಕೆ ಯಾರನ್ನ ಸಂಹಾರ ಮಾಡಬೇಕು, ಯಾವ್ದಾದ್ರು ದುಡ್ಡು ತರಬೇಕು, ಸಂಪತ್ತು ಬೆಳೆಸಬೇಕು ಅಂದ್ರೆ ಹಾಗೆ ಮಾಡೋನು. ಓಕೆ ಅಂಥ ಒಂದು ಸಂದರ್ಭದಲ್ಲಿ ಅವನು ನಾನು ಅಂತ ಅರಿಯುತ್ತಾನೆ. ಓಕೆ ಆಗ ಇವನ ರಾಕ್ಷಸತ್ವನ ಹೇಗೆ ಕಡಿಮೆ ಮಾಡುದು ಅಂತ ಸಲಹೆ ಕೇಳ್ತಾರೆ. ಓಕೆ ಓಕೆ